ಹಲೋ ಫ್ರೆಂಡ್ಸ್, ನಾನು ಈ ದಿನ ಹಳ್ಳಿ ಸ್ಟೈಲ್ ಎಗ್ ರೋಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ನೀವು ಮಾಡಿ ಒಮ್ಮೆ ಟೇಸ್ಟ್ ನೋಡಿ. ನಮ್ಮ ಮನೆಯಲ್ಲಿ ಹಿಂಗೆ ಮಾಡೋದು. ಇವೆಲ್ಲ ಹಚ್ಚಿಟ್ಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಅದರಲ್ಲೇ ಅನ್ನ ತಿನ್ಕೊಬಿಡ್ತಾರೆ. ಅನ್ನ ಮತ್ತು ಮುದ್ದೆನೂ ತಿಂತಾರೆ, ಚಪಾತಿ, ರೊಟ್ಟಿ ಎಲ್ಲಕ್ಕೂ ಸಹ ಉಪಯೋಗಿಸ್ತಾರೆ. ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ ಹಾಗೆ ಟೇಸ್ಟ್ ನೋಡಿ. ಇದು ಮೆಂತ್ಯ ಸೊಪ್ಪು ಸೂಪರಾಗಿತ್ತು. ಮೆಂತ್ಯ ಸೊಪ್ಪು ಅದನ್ನು ತೊಳೆದು ಚೆನ್ನಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, 2 ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪು 1 ಕಟ್ಟು ಎಳೆದು ಸೊಪ್ಪನ್ನು ಮಾತ್ರ ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಸಾಂಬಾರು ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ನಿಮಗೆ ಯಾವುದು ಬೇಕೋ ಅದನ್ನು ಉಪಯೋಗಿಸ್ಬೋದು. ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು 1 ಚಿಟಿಕೆಯಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ, ಜೀರಿಗೆ, ಮೆಣಸಿನ ಪುಡಿ, ಕಾಳು ಮೆಣಸು ಅದರ ಪುಡಿ ಅರ್ಧ ಸ್ಪೂನು ಮತ್ತು 4 ಮೊಟ್ಟೆಗಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಣ್ಣೆ, ಉಪ್ಪು, ನೀರು ಇವೆಲ್ಲನೂ ಸಹ ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ಇವಾಗ ನೋಡಿ, ಶುಂಠಿ ಹಾಕುತ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕುತ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು 1-2 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದಿಷ್ಟು ಪೇಸ್ಟ್ ಮಾಡ್ಕೊತೀನಿ. ಇಲ್ಲ ಪೇಸ್ಟ್ ಇದ್ರೇನು ರುಬ್ಬೋದು ಬೇಡ, ಅಥವಾ ರುಬ್ಬಕ್ಕಲ್ಲಿದ್ದರೆ ಚೆನ್ನಾಗಿ ಅರ್ದ್ಬಿಟ್ಟು ಅಲ್ಲೇ ಹಾಕ್ಕೊಳ್ಳಿ. ನೋಡಿ ರೆಡಿ ಆಯ್ತು. ಇದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದು ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಅದು ಸ್ವಲ್ಪ ಇದೆ ನೋಡಿ. ಸೂಪರಾಗಿ ರೆಡಿಯಾಗಿದೆ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದನ್ನು ಮೊಟ್ಟೆಗಳನ್ನ ನೋಡಿ, ನಾನು ಮೊಟ್ಟೆನ ನೀರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಮುಂದೆ ಏನು ಮಾಡ್ತೀನಿ ತೋರಿಸ್ತೀನಿ. ಈ ಥರ ಚುಚ್ಕೋಬೇಕು ಫ್ರೆಂಡ್ಸ್. ಈ ಥರ ಸ್ಪೂನಿಂದ, ಸ್ಪೂನ್ ಇಲ್ಲ ಅಂದರೆ ಗೋಬಿ ತಿಂತೀವಿ ನೋಡಿ, ಅದು ಆ ಕಡ್ಡಿಯಿಂದಲೂ ಸಹ ಚುಚ್ಕೋಬೋದು. ಈ ಥರ ಎಲ್ಲ ಕಡೆನೂ ಚುಚ್ಕೊ. ಈಗ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ಕರಿಬೇವು ಸೊಪ್ಪು ಸಹ ಬೇಕು, ನಾನು ತೋರಿಸಿರಲಿಲ್ಲ ನೋಡಿ, ಮರ್ತುಬಿಟ್ಟಿದ್ದೆ. ಇದು ಸಹ ಬೇಕು. ನಾನು ಸ್ಟವ್ ಹಚ್ಚಿ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 1/4 ಸ್ಪೂನು ಸಾಸಿವೆ, ಈರುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ, ಮೆಣಸಿನಕಾಯಿ, ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ, 1/4 ಸ್ಪೂನ್ ಜೀರಿಗೆ, ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ, ಟೊಮೆಟೊ ಹಾಕಿದ್ದೀನಿ, ನಂತರ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಕಾಲು ಲೋಟಕ್ಕಿಂತ ಸ್ವಲ್ಪ ಕಡಿಮೆ, ಒಂದು ಸ್ವಲ್ಪ ವಾಟ್ರ್ ಸೇರಿಸ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ಹಾಕಿ ರುಬ್ಕೊಂಡಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ.
ನಾನು 1/4 ಸ್ಪೂನು ಗರಂ ಮಸಾಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, 1/4 ಸ್ಪೂನ್. ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಅರ್ಧ ಸ್ಪೂನು ಇವಾಗ ಮೊಟ್ಟೆ ಸೇರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಈ ಕರಿಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಒಂಚೂರು ಸಾಲ್ಟ್ ಹಾಕ್ತೀನಿ, ಅದು ಕಡಿಮೆ ಆಗಿದೆ ಅದಕ್ಕೋಸ್ಕರ. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು 4 ಮಿನಿಟು ಸಣ್ಣ ಉರಿನಲ್ಲಿ ಬಿಡ್ತೀನಿ. ನಂತರ ಮುಗೀತು. ಇವಾಗ ರೆಡಿ ಆಯ್ತು. ಇದು ಆಫ್ ಮಾಡ್ತೀನಿ. ಇವಾಗ ನೋಡಿ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಮೇಥಿ ಬಟರ್ ಎಗ್ ರೋಸ್ಟ್ ಕರಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ಸಾಮಾನ್ಯವಾಗಿ ಹಳ್ಳಿನಲ್ಲಿ ಮಾಡುವಂತಹ ಅಡುಗೆ. ಇದು ಚೆನ್ನಾಗಿದೆ. ಇಷ್ಟರಲ್ಲೇ ಸಹ ಅವರು ಅನ್ನ ತಿಂತಾರೆ, ಆ ಥರ ಸಿಸ್ಟಮ್ ಇದು. ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಗ್ಲೆಕ್ಟ್ ಮಾಡಬೇಡಿ. ಚೆನ್ನಾಗಿರುತ್ತೆ. ಮಾಡ್ಕೊಂಡು ಊಟ ಮಾಡಿ.